ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಆರೋಗ್ಯದ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತನ ಬಯಸ್ತಾ ಇವತ್ತು ಮಾಡ್ತಾ ಇರುವಂತಹ ತುಂಬಾ ಹೆಲ್ತಿಯಾದಂತಹ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಈಗಾಗಲೇ ನೀವು ನೋಡಿದ್ದೀರಾ ತಮ್ಲೈನಲ್ಲಿ. ಸೊ ನಾನಿವತ್ತು ಕಡಲೆಕಾಳಿಂದ ಇವತ್ತು ಸಲಾಡ್ನ ಮಾಡ್ತಾಯಿದ್ದೀನಿ. ಸಲಾಡ್ ಅಂದರೆ ತುಂಬ ಸಿಂಪಲ್ ಆದಂತಹ ಸಲಾಡ್ ಅಲ್ಲ, ತುಂಬಾ ಹೆಲ್ತಿಯಾದಂಥದ್ದು. ಹಾಗೆಯೇ ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಡ್ಬೋದು. ಹಾಗೆಯೇ ದೊಡ್ಡವರು ಆಫೀಸಿಗೆ ಹೋಗ್ತಾರಲ್ವ, ಅವ್ರಿಗೂ ಕೂಡ ನೀವು ಇದನ್ನು ಪ್ರಿಪೇರ್ ಮಾಡಿ ಕೊಡ್ಬೋದು. ಜಸ್ಟ್ ಒಂದು 2-3 ನಿಮಿಷದಲ್ಲೇ ಬೇಗನೆ ತಯಾರಿ ಮಾಡ್ಕೊಳ್ಳೋ ಅಂಥದ್ದು. ತಿಂತಾ ಇದ್ರೆ ಅಂತೂ ನಿಜವಾಗ್ಲೂ 1 ಬೌಲಲ್ಲ 2 ಬೌಲ್ ತಿಂತೀರ, ಅಷ್ಟು ಟೇಸ್ಟಿಯಾದಂತಹ ಆರೋಗ್ಯಕರವಾದಂತಹ ಈ ಒಂದು ಕಡಲೆಕಾಳು ಇಂದ ಸಲಾಡ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇರೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸ್ನೇಹಿತರೆ, ನಾನಿಲ್ಲಿ 1 ಕಪ್ಪಷ್ಟು ಕಡಲೆಕಾಳನ್ನು ಹಿಂದಿನ ದಿನ ರಾತ್ರಿಯೇ ನೆನೆಸಿ ಇಟ್ಕೊಂಡಿದ್ದೀನಿ. ನಾವಿದನ್ನು ಅಟ್ಲೀಸ್ಟ್ ಒಂದು ದಿನ ನಾವು ನೆನೆಸಿ ನಾವು ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಇನ್ನಷ್ಟು ನಮಗೆ ಒಂದು ಒಳ್ಳೆ ಹೆಲ್ತಿಯಾದಂತಹ ಬೆನಿಫಿಟ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಕುಕ್ಕರ್ಗೆ ಹಾಕಿದ್ದೀನಿ, ತೊಳೆದು ನಂತರ ನೋಡಿ ಜಾಸ್ತಿ ನೀರನ್ನು ಹಾಕ್ಕೊಳಕ್ಕೆ ಹೋಗ್ಬಿಡಿ. ನಾನು ಹಾಕಿದ್ದೀನಲ್ವ ಒಂದೇ ಒಂದು ಸ್ವಲ್ಪ ಸಾಕು. ಯಾಕಂತ ಅಂದರೆ ಈ ಕಾಳನ್ನು ಬೆಂದ ಮೇಲೆ ನಾವು ನೀರನ್ನು ಚೆಲ್ಲಬೇಕಾಗತ್ತೆ. ಹಾಗಾಗಿ ನೀರಿನ ಪ್ರಮಾಣನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ನಂತರ ಉಪ್ಪನ್ನು ಕೂಡ ಇವಾಗ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸುಮಾರು 4-5 ವಿಸಿಲ್ ಮಾಡ್ಕೊಳ್ತೀನಿ. ಇದು ಸಾಫ್ಟಾಗಿ ಬೇಯಬೇಕು, ಆವಾಗ ಸಲಾಡು ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಕ್ಯಾಲ್ಶಿಯಮ್ಮು, ಪ್ರೋಟೀನು, ಹಾಗೆ ಪೊಟ್ಯಾಷಿಯಮ್ಮು ಎಲ್ಲ ಅಂಶಗಳಿರೋದ್ರಿಂದ, ಹಾಗೆಯೇ ಇದು ನಮ್ಮ ಒಂದು ವೆಯ್ಟ್ ಲಾಸಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ ಇವಾಗ ಇದು ಕಾಳು ಬೆಂದಿದೆ. ನಾನು ಸುಮಾರು 4 ವಿಸಿಲ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಕೈಯಿಂದ ಪ್ರೆಸ್ ಮಾಡಿದ್ರೆ ಈ ಥರ ಪ್ರೆಸ್ ಆಗಬೇಕು. ತುಂಬ ಗಟ್ಟಿಯಾದಾದರೆ ಅಂದರೆ ಗಟ್ಟಿಯಾಗಿ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದಾದರೆ ನೋಡಿ, ಕ್ಯಾರೆಟ್ ತೊಗೊಂಡಿದ್ದೀನಿ, 1 ಮೀಡಿಯಮ್ ಸೈಜ್ ಕ್ಯಾರೆಟ್ನ ತುರಿದು ತೊಗೊಳ್ತಾ ಇದ್ದೀನಿ. ಇದೆಲ್ಲ ನಾನು ಏನು ತೋರಿಸ್ತಾ ಇದ್ದೀನಿ ಪದಾರ್ಥಗಳು, ಇದು ಇಂತಿಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಸೇರಿಸ್ಕೊಳ್ಬೋದು. ನಂತರ ಎಳೆ ಸೌತೆಕಾಯಿ 1 ಕಪ್ಪು, ಟೊಮೊಟೊ ಅರ್ಧ ಕಪ್ಪು, ಜಾಮೂನ್ ಟೊಮೊಟೊ ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡ್ರ್, ಮೆಣಸಿನ ಪುಡಿ, ಇದು ಮನೆಯಲ್ಲಿ ನಾನೇ ಮಾಡಿ ಇಟ್ಕೊಂಡಿರೋವಂಥದ್ದು. ಖಾರದ ಪುಡಿ ಗೊತ್ತಲ್ವ, ಮನೆದೇನೆ, ಒಂದು ಅರ್ಧ ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಈಗಾಗಲೇ ಕಾಳಿಗೆ ಉಪ್ಪನ್ನು ಸೇರಿಸಿ ನಾನು ನೀರನ್ನು ಸಪ್ರೇಟ್ ಮಾಡಿ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಉಳಿದಿದ್ದ ಪದಾರ್ಥಗಳು ಏನಿದೆ ಎಲ್ಲನೂ ಇದಕ್ಕೆ ಹಾಕ್ಕೊಳ್ಳೋಣ. ಇದರಲ್ಲಿ ಮುಖ್ಯವಾಗಿ ಫೈಬರ್ ಅಂಶ ಇರೋದ್ರಿಂದ ನಮ್ಮ ಒಂದು ಜೀರ್ಣಕ್ರಿಯೆಗೆ ತುಂಬಾ ಒಂದು ಉತ್ತಮವಾದಂತಹ ಒಂದು ಆಹಾರ ಅಂತಲೇ ಹೇಳ್ಬೋದು. ಬೇಗ ಕೂಡ ಜೀರ್ಣ ಆಗುತ್ತೆ. ಹಾಗೆಯೇ ಇದನ್ನು ತಿನ್ನೋದ್ರಿಂದ ಹೊಟ್ಟೆ ಫುಲ್ ಅಂತ ಅನಿಸುತ್ತೆ. ಇದನ್ನು ನೀವು ಯಾವ ಟೈಮಲ್ಲಾದರೂ ಕೂಡ ತಿನ್ಬೋದು. ಈವ್ನಿಂಗು ಸ್ನ್ಯಾಕ್ಸ್ ರೂಪದಲ್ಲೂ ಕೂಡ ನೀವು ಇದನ್ನು ತಿನ್ಬೋದು. ನಂತರ ಇದರಲ್ಲಿ ಮುಖ್ಯವಾಗಿ ನಮ್ಮ ಒಂದು ಮೂಳೆಗಳಿಗೆ ಒಂದು ಬಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ಕಾಳುಗಳನ್ನ ಈ ಥರ ನೆನೆಸಿ ನೀವು ತಿನ್ನೋದ್ರಿಂದ ನಿಜವಾಗ್ಲೂ ಆರೋಗ್ಯವಾಗಿರ್ತೀರ ಅಂತಲೇ ಹೇಳ್ಬೋದು. ಏನು ತೋರಿಸಿದ್ದೆ ಎಲ್ಲ ಪದಾರ್ಥಗಳನ್ನೂ ಕೂಡ ಇವಾಗ ಹಾಕಿದ್ದೀನಿ. ಇವಾಗ ಪೆಪ್ಪರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಮಗಿಲ್ಲಿ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ನಂತರ ಖಾರದ ಪುಡಿ 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೆ. ನೀವಿಲ್ಲಿ ಖಾರದ ಪುಡಿ ಬದಲಾಗಿ ಬೇಕಾದರೆ ಹಸಿಮೆಣಸಿನ್ಕಾಯಿ 1 ನೀವಿಲ್ಲಿ ಬಳಸ್ಕೊಳ್ಬೋದು. ಮಕ್ಳಿಗೆ ಕೊಡ್ತೀನಿ ಅನ್ನೋದಾದರೆ ಸ್ವಲ್ಪನೇ ಖಾರ ಪುಡಿ ಹಾಕಿದ್ರೆ ಒಳ್ಳೆಯದು. ಮತ್ತು ಹಸಿಮೆಣಸಿನ್ಕಾಯಿ ಅಂತಂದರೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಮಕ್ಕಳಿಗೆ. ಹಾಗಾಗಿ ಇವಾಗ ನೋಡಿ ಉಪ್ಪನ್ನು ಸಹ ಸ್ವಲ್ಪನೇ ಸೇರಿಸ್ಕೊಳ್ಬೇಕಾಗತ್ತೆ. ನಾವು ಆಲ್ರೆಡಿ ಕಾಳಿಗೂ ಕೂಡ ಉಪ್ಪನ್ನ ಹಾಕಿದ್ದೀನಿ, ಹಾಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ನಂತರ 4-5 ಹನಿ ನಿಂಬೆಹಣ್ಣು, ಅಂದರೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೀವು ಬೇಕಾದರೆ ಇದ್ರ ಜೊತೆಗೇ ಅಂದರೆ ಸ್ವೀಟ್ ಕಾರ್ನ್ ಬರುತ್ತಲ್ವ, ಅದನ್ನು ಕೂಡ ನೀವಿಲ್ಲಿ ಸೇರಿಸ್ಕೊಳ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಳಗ್ಗೆ ಟೈಮಲ್ಲಿ ಚಪಾತಿ, ದೋಸೆ, ಪೂರಿ, ಇಡ್ಲಿ ಈ ಥರದ್ದೆಲ್ಲ ತಿನ್ನೋ ಬದಲಾಗಿ ನೀವು ಈ ಥರ ಒಂದು ಸಲಾಡ್ನ ನೀವು ಬೆಳಗ್ಗೆ ಟೈಮಲ್ಲಿ ಕೂಡ ತಿನ್ನೋದ್ರಿಂದ ನಿಜವಾಗ್ಲೂ ಹೆಲ್ತಿಯಾದಂತಹ ಒಂದು ಬೆನಿಫಿಟ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. 1 ಕಪ್ಪಲ್ಲ 2 ಕಪ್ ತಿಂತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದು ಸಲ ಪ್ರಯತ್ನ ಮಾಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋದಕ್ಕಂತೂ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಎಲ್ಲ ಥರ ತರಕಾರಿಗಳನ್ನೂ ಕೂಡ ಇಲ್ಲಿ ಹಾಕಿರೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು.
ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಫಾಲೋನ ಶೇರು ಇನ್ಸ್ಟಾ ಐಡಿ ಆರೋಗ್ಯದ ಅಡುಗೆ ಅಂತಲೇ ಇದೆ, ಒಂದ್ಸಲ ಸರ್ಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ. ಮುಖ್ಯವಾಗಿ ಹೈಪ್ ಕೂಡ ಕೊಡಿ. ಮಕ್ಕಳಿಗೆ ನಾವು ಈ ಥರ ಲಂಚ್ ಬಾಕ್ಸಿಗೆ ನಾವು ಪ್ರಿಪೇರ್ ಮಾಡಿ ಕೊಡೋದ್ರಿಂದ ಎಲ್ಲ ಥರ ತರಕಾರಿಗಳು ಇದರಲ್ಲಿ ಇರೋದ್ರಿಂದ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಇದರಲ್ಲಿ ಕಾಳು ಕೂಡ ಇರೋದ್ರಿಂದ ಅವರಿಗೆ ಇದು ತರಕಾರಿ ಸಲಾಡ್ ಅಂತ ಗೊತ್ತಾಗೋದಿಲ್ಲ, ಅಂದರೆ ಏನೋ ಕಾಳಿದೆ ಅನ್ನೋ ಕಾರಣಕ್ಕೆ ಅವರು ಕೂಡ ತಿಂತಾರೆ. ಇವಾಗ ಇದ್ರ ಮೇಲ್ಗಡೆ ಲಾಸ್ಟು ಒಂದು ಸ್ವಲ್ಪನೇ ನಾನಿಲ್ಲಿ ದಾಳಿಂಬೆ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ನನಗಂತೂ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು. ನೀವು ಕೂಡ ಒಂದು ಸಲ ಈ ಒಂದು ವಿಡಿಯೋನ ಖಂಡಿತ ಟ್ರೈ ಮಾಡಿ. ಇಷ್ಟ ಆಯಿತಾ ಲೈಕು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.